Hello friends, welcome to my channel. This is Swati, mathematics teacher. Today I am explaining teaching aptitude second topic. So what is the second topic? Classification of teachers based on classroom management. ತರಗತಿ ನಿರ್ವಹಣೆಯ ಆಧಾರದ ಮೇಲೆ ಶಿಕ್ಷಕರ ವರ್ಗೀಕರಣ. ಸೊ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಟೀಚರ್ ಆದವರಿಗೆ ಮೇಯ್ನಾಗಿರಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಏನು, ಕ್ವಾಲಿಟೀಸ್ ಏನು ಅಂತಂದರೆ ಫಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ ಗೊತ್ತಿರಬೇಕು. ಸೊ ಅಂದರೆ ನಮ್ಗೆ ಗೊತ್ತಿರುವಂಥ ಟಾಪಿಕ್ ಆಗಿರ್ಬೋದು, ನಮ್ಗೆ ಗೊತ್ತಿರುವಂಥ ಯಾವುದೇ ವಿಷಯ ಆಗಿರ್ಬೋದು, ಅದನ್ನು ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಡೋದಕ್ಕೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಹಾಗೆ ಎರಡನೇದೇನೆಂದರೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟು. ಸೊ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದರೆ ಮಾತ್ರ ಕಮ್ಯುನಿಕೇಷನ್ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಸೊ ಇದು ಎರಡು ಗುಣಗಳಿದ್ದರೆ ಅವರು ಟೀಚರ್ ಪ್ರೊಫೆಷನಲ್ಗೆ ಫಿಟ್ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಇವತ್ತು ಈ ಟಾಪಿಕ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಟುಡೇ ಈ ಟಾಪಿಕ್ ಮೇಲೆ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಬಂದು ಸೇಮ್ ಟಾಪಿಕ್ ಮೇಲೆ MCQನ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಟಾಪಿಕ್ ಬಂದು ವಿವಿಧ ಶಿಕ್ಷಣ ತಜ್ಞರು ಹಾಗೂ ಅವರ ಕೊಡುಗೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಸೇಮ್ ಅದೇ ಟಾಪಿಕ್ ಮೇಲೆ MCQಗಳು 22 MCQನ ಸಾಲ್ವ್ ಮಾಡಿ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂತಂದರೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಸೊ ಈಗ ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಟೀಚರ್, ಮುಖ್ಯ ಪ್ರಕಾರಗಳು ಯಾವುದು? ಸೊ ಟೋಟಲಿ 3 ಟೈಪ್ಸ್ ಆಫ್ ಟೀಚರ್ಸ್ ಇದೆ. ಫಸ್ಟ್ ಒನ್ನು ಡೆಮೊಕ್ರೆಟಿಕ್ ಟೀಚರ್ಸ್, ಆಟೋಕ್ರಾಟಿಕ್ ಟೀಚರ್ಸ್, ಲೇಜಿಸ್ ಫೇರ್ ಟೀಚರ್. ಸೊ ಇದು 3 ಟೈಪ್ಸ್ ಇದೆ. ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಣ, ನಿರಂಕುಶಧಾರಿ ಶಿಕ್ಷಣ, ತಟಸ್ಥ ನೀತಿ ಶಿಕ್ಷಣ. ಸಾರಿ, ಅದೊಂದು ಸ್ಲೈಡ್ ಮಿಸ್ ಆಗಿದೆ. ಸೊ ಡೆಮೊಕ್ರೆಟಿಕ್ ಟೀಚರ್ ಅಂದರೆ ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಣ, ಆಟೋಕ್ರಾಟಿಕ್ ಟೀಚರ್ ಅಂತಂದರೆ ನಿರಂಕುಶಧಾರಿ ಶಿಕ್ಷಣ, ಲೇಜಿಸ್ ಫೇರ್ ಟೀಚರ್ ಅಂತ ಅಂದರೆ ತಟಸ್ಥ ನೀತಿ ಶಿಕ್ಷಣ. ಸೊ ಈ 3 ಪಾಯಿಂಟ್ ಬಗ್ಗೆ ಹೇಳ್ತಾ ಬರ್ತೀನಿ, ಇವಾಗ ನೋಡಿ. ಸೊ ಫಸ್ಟ್ ಒನ್ ಡೆಮೊಕ್ರೆಟಿಕ್ ಟೀಚರ್, ಪ್ರಜಾಪ್ರಭುತ್ವ ಶಿಕ್ಷಣ. ಸೊ ಪ್ರಜಾಪ್ರಭುತ್ವ ಶಿಕ್ಷಣ ಅಂತಂದ್ರೇನು? ಆ ತರಗತಿಯಲ್ಲಿ ಶಿಕ್ಷಕರ ಪಾತ್ರ ಅತಿ ಹೆಚ್ಚಾಗಿರುತ್ತೆ. ಸೊ ಶಿಕ್ಷಕರ ಪಾತ್ರ ಏನಾಗಿರುತ್ತೆ? ಅತಿ ಹೆಚ್ಚಾಗಿರುತ್ತೆ. ಶಿಕ್ಷಕರು ಮಾರ್ಗದರ್ಶಕರಾಗಿ ಅಲ್ಲಿ ಯಾವ್ಯಾವ ಥರ ಮ್ಯಾನೇಜ್ಮೆಂಟ್ನ ಮಾಡಬೇಕು, ಕ್ಲಾಸ್ ಮ್ಯಾನೇಜ್ಮೆಂಟ್ ಆಗಿರೋದು, ಮಕ್ಕಳಿಗೆ ಯಾವ ಥರ ತಿಳಿಸ್ಕೊಡ್ಬೇಕನ್ನೋದನ್ನ ಹೇಳ್ತಾ ಹೋಗ್ತಾರೆ. ಎ ಡೆಮೊಕ್ರೆಟಿಕ್ ಟೀಚರ್ ಎಂಕರೇಜ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಇನ್ ದ ಕ್ಲಾಸ್ ರೂಮ್. Students are given freedom to express their ideas and opinion. The teacher act as a guide and promote discussion, cooperation and active learning. ಸೊ ಇದರಲ್ಲಿ ಟೀಚರ್ ಯಾವುದಾರು ವರ್ಕ್ ಮಾಡ್ತಾರೆ? ಪ್ರಜಾಪ್ರಭುತ್ವ ಶಿಕ್ಷಕರು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯಲ್ಲಿ ಉತ್ತೇಜಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಸ್ವತಂತ್ರ ನೀಡುತ್ತಾರೆ. ಶಿಕ್ಷಕರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸೊ ಇಲ್ಲಿ ಈ ಪ್ರಜಾಪ್ರಭುತ್ವ ಮಾದರಿ ಡೆಮೊಕ್ರೆಟಿಕ್ ಟೀಚರ್ ಇದರಲ್ಲಿ, ಸೊ ಈ ಮೆಥಡ್ ಏನಿಲ್ಲ, ಈ ಪರ್ಟಿಕ್ಯುಲರ್ ಮೆಥಡಲ್ಲಿ ಕ್ಲಾಸ್ ರೂಮಲ್ಲಿ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಇಬ್ಬರೂ ಕೂಡ ಸಮಾನ ಅವಕಾಶಗಳನ್ನ ನೀಡ್ತಾರೆ. ಅಂದರೆ ಟೀಚರ್ ಗೈಡ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ತಕ್ಕಂತೆ ಸ್ಟೂಡೆಂಟ್ಸು ಕೂಡ ಅವ್ರಿಗೇನು ಆ ಕಮ್ಯುನಿಕೇಷನ್ ಏನು ಅರ್ಥ ಆಗಿದೆಯಲ್ಲ ಟೀಚರ್ ಗೈಡ್ ಮಾಡೋದು, ಅದನ್ನ ಅವರಿಗೆ ಅರ್ಥ ಆಗಿರೋ ರೀತಿಯಲ್ಲಿ ಹೇಳೋದು ಸ್ವಾತಂತ್ರ್ಯ ಕೂಡ ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ ಅದರಿಂದ ಈ ಮೆಥಡಲ್ಲಿ ಡೆಮೊಕ್ರೆಟಿಕ್ ಟೀಚರ್ ಅಥವಾ ಪ್ರಜಾಪ್ರಭುತ್ವ ಶಿಕ್ಷಣ ಮೆಥಡಲ್ಲಿ ಪರ್ಟಿಕ್ಯುಲರ್ ಆಗಿ ಸೊ ಶಿಕ್ಷಕ ಮತ್ತು ವಿದ್ಯಾರ್ಥಿಗೆ ಸಮಾನ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಏನೇನು ಮುಖ್ಯ ಅಂಶಗಳಿರುತ್ತೆ, ಇದರಿಂದ ಏನೇನು ಯೂಸ್ ಆಗುತ್ತೆ ಮಕ್ಳಿಗಾಗಿರ್ಬೋದು ಅಥವಾ ಶಿಕ್ಷಕರಿಗಾಗಿರ್ಬೋದು ಅಂತಂದರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ಸೊ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಆಗಿರುತ್ತೆ. ಮತ್ತು ಚರ್ಚೆ ಸಂವಾದಕ್ಕೆ ಉತ್ತೇಜನ. ಸೊ ಅಲ್ಲಿ ಎರಡಕ್ಕೂ ಸೇಮ್ ಅವಕಾಶ ಇರೋದ್ರಿಂದ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದೇ ರೀತಿ ಅವಕಾಶ ಇರೋದ್ರಿಂದ ಅಲ್ಲಿ ಚರ್ಚೆ ಮತ್ತು ಸಂವಾದ ನಡೆಯುತ್ತೆ. ವಿಮರ್ಶಕ ಚಿಂತನೆ ಅಭಿವೃದ್ಧಿ, ಸ್ನೇಹಪೂರ್ಣ ವಾತಾವರಣ. ಯಾವಾಗ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅಲ್ಲಿ ಗುಡ್ ಎನ್ವಿರಾನ್ಮೆಂಟಲ್ ಸ್ಕಿಲ್ ಬೆಳೀತಾ ಹೋಗುತ್ತೆ. ಸೊ ಇದೆಲ್ಲ ಇರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಧನಾತ್ಮಕ ಪರಿಣಾಮ ಬೀರುತ್ತೆ. ಉತ್ತಮ ಬದಲಾವಣೆ ತರುವುದು, ತರಗತಿಯಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಿಸುವುದು. ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಕೀ ಪಾಯಿಂಟ್ಸ್ ನೋಡಿದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್, ಎನ್ಕ್ರೋಜ್ ಇಂಟ್ರಾಕ್ಷನ್ ಆ್ಯಂಡ್ ಡಿಸ್ಕಷನ್, ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್, ಮೇಂಟೈನ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್. ಇದು ಫಸ್ಟ್ ಪಾಯಿಂಟ್, ಡೆಮೊಕ್ರೆಟಿಕ್ ಟೀಚರ್ ಪ್ರಜಾಪ್ರಭುತ್ವ ಶಿಕ್ಷಣದ ಕೀ ಪಾಯಿಂಟ್ಸು ಮತ್ತು ಎಕ್ಸ್ಪ್ಲನೇಷನ್ನು. ಸೊ ಏನಾಗಿರುತ್ತೆ ಈ ಪಾಯಿಂಟಲ್ಲಿ? ಸೊ ಈ ಪಾಯಿಂಟಲ್ಲಿ ನೀವು ನೋಡಿರ್ಬೋದು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೈಡ್ನ ಮಾಡ್ತಾ ಹೋಗ್ತಾರೆ, ಎಂಕರೇಜ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಅಲ್ಲಿ ಗುಡ್ ಎನ್ವಿರಾನ್ಮೆಂಟಲ್ ಕ್ರಿಯೇಟ್ ಆಗುತ್ತೆ, ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ಇಬ್ಬರಿಗೂ ಕೂಡ ಸಮಾನ ಅವಕಾಶ ಕ್ಲಾಸ್ ರೂಮಲ್ಲಿ
ದೊರಕುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಯಾವುದು ಎರಡನೇ ಟೈಪ್, ಸೊ ವಿಚ್ ಇಸ್ ಸೆಕೆಂಡ್ ಟೈಪ್ ಅಂತಂದರೆ ಸೆಕೆಂಡ್ ಟೈಪ್ ಬಂದು ಆಟೋಕ್ರಾಟಿಕ್ ಟೀಚರ್, ನಿರಂಕುಶ ಶಿಕ್ಷಕ. ಸೊ ಈ ಟಾಪಿಕಲ್ಲಿ ಮೇಯ್ನಾಗಿ ನಮಗೆ ನಿರಂಕುಶ ಶಿಕ್ಷಕರು ತರಗತಿಯಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸುತ್ತಾರೆ, ವಿದ್ಯಾರ್ಥಿಗಳಿಗೆ ಅಭಿಪ್ರಾಯ ಹೇಳಲು ಅವಕಾಶ ಇರುವುದಿಲ್ಲ, ಎಲ್ಲ ನಿರ್ಧಾರಗಳು ಶಿಕ್ಷಕರೇ ತೆಗೆದುಕೊಳ್ಳುತ್ತಾರೆ. ಇದು ಟೀಚರ್ ಸೆಂಟರ್ಡ್ ಮೆಥಡ್ ಅಂತಲೇ ಹೇಳ್ಬೋದು. ಇಲ್ಲಿ ಶಿಕ್ಷಕರ ಕೇಂದ್ರೀಯ ಮೆಥಡ್ ಇದು. ಸೊ ಓನ್ಲಿ ಶಿಕ್ಷಕರು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳಿಗೆ ಯಾವುದೇ ಸಂವಾದ ಮಾಡೋದಕ್ಕಾಗಲಿ, ಚರ್ಚೆ ಮಾಡೋದಕ್ಕಾಗಲಿ, ತಮಗಿರೋ ಅಭಿಪ್ರಾಯನ ತಿಳಿಸ್ಕೊಳ್ಳೋದಕ್ಕಾಗಲಿ ಇದರಲ್ಲಿ ಅವಕಾಶ ಇರೋದಿಲ್ಲ. ಸೊ ಓನ್ಲಿ ಇದು ಯಾವ ಮೆಥಡ್ನ ಅನುಸರಿಸಿದ್ರೆ ಲಾಸ್ಟ್ ನಮಗೆ ಒಂದು ಮೆಥಡ್ಗಳಿರ್ತವೆ. ಗುರುಕುಲ ಮೆಥಡ್ ಇರ್ಬೋದು, ಪ್ರಾಚೀನ ಕಾಲದಲ್ಲಿ ನಿರ್ವಹಣಾ ಪದ್ಧತಿ, ಒತ್ತಾಯದ ಕಲಿಕೆ, ನಿರ್ಬಂಧಗಳನ್ನು ಹೇರುವುದು, ಈ ಥರ. ಅಂದರೆ ಟೀಚರೇ ಸರ್ವಾಧಿಕಾರಿಯಾಗಿರೋದೇ ಈ ಮೆಥಡ್ ಆಗಿರುತ್ತೆ. ಸೊ ಇದರಲ್ಲಿ ಏನೇನು ಮುಖ್ಯ ಅಂಶಗಳು ಬರುತ್ತೆ: ಶಿಕ್ಷಕ ಕೇಂದ್ರಿತ ವಿಧಾನ, ಕಟ್ಟುನಿಟ್ಟಿನ ನಿಯಂತ್ರಣ, ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಇಲ್ಲ, ಏಕಮಾರ್ಗ ಸಂವಹನ ಇರುತ್ತೆ. ಹಾಗೆ ಇದರಲ್ಲಿ ತುಂಬ ಡಿಸಿಪ್ಲಿನ್ ಆಗಿ ಮಕ್ಕಳು ಬೆಳೀತಾರೆ ಅಂತ ಹೇಳಿ, ಡಿಸಿಪ್ಲಿನ್ ತುಂಬ ಲೆವೆಲ್ ಜಾಸ್ತಿ ಇರುತ್ತೆ. ಸ್ಟೂಡೆಂಟ್ ಕೋಆಪ್ರೇಷನ್, ಸ್ಟೂಡೆಂಟ್ ಫ್ರೀಡಮ್ ಆಗಿರ್ಬೋದು, ಕೋಆಪ್ರೇಷನ್ ಆಗಿರ್ಬೋದು ಲೋ ಇರುತ್ತೆ ಅಂತಲೇ ಹೇಳ್ಬೋದು. ಸೊ an autocratic teacher control the entire classroom. Students are not given freedom to express their ideas. The teacher make all the discussion and expect strict discipline. So teacher make all the decision and expect strict discipline. So that's why discipline level is very high in this method. So what are the key points? Teacher centered approach, strict discipline, no student participation, one way communication, only one way communication. So this is the last method. Third method is ಲೇಜಿಸ್ ಫೇರ್ ಟೀಚರ್, ಸ್ವತಂತ್ರ ಶಿಕ್ಷಣ, ನಿಯಂತ್ರಣರಹಿತ ಶಿಕ್ಷಣ ಅಥವಾ ನಿಯಂತ್ರಣರಹಿತ ಶಿಕ್ಷಣ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗಿರುತ್ತೆ, ಸೊ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತಾರೆ, ಶಿಕ್ಷಕರು ಕೇವಲ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಸೊ ಇಲ್ಲಿ ಶಿಕ್ಷಕರು ಏನಾಗಿರುತ್ತಾರೆ, ಫೆಸಿಲೇಟೇಟರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಜಸ್ಟ್ ಗೈಡ್ ಮಾಡ್ತಾ ಹೋಗ್ತಿರ್ತಾರೆ ಶಿಕ್ಷಕರು. ಸೊ ಸಂಪೂರ್ಣವಾಗಿ ಇಲ್ಲಿ ಸ್ಟೂಡೆಂಟ್ಸ್ದೇ ಅಧಿಕಾರ ಆಗಿರುತ್ತೆ. ಸೊ ಇದೇನಾಗಿರುತ್ತೆ, ಚಿಲ್ಡ್ರನ್ ಸೆಂಟರ್ಡ್ ಮೆಥಡ್ ಆಗಿರುತ್ತೆ, ವಿದ್ಯಾರ್ಥಿಗಳ ಕೇಂದ್ರಿತ ಶಿಕ್ಷಣ ಮೆಥಡ್ ಇದು. ಸೊ ಇಲ್ಲಿ ಯಾವುದೇ ರೀತಿ ಸರ್ವಾಧಿಕಾರದಿರಲ್ಲ. ಸೊ ನಾರ್ಮಲ್ ಎಜುಕೇಷನ್, ಆಧುನಿಕ ಶಿಕ್ಷಣ ಪರಿಕಲ್ಪನೆ ಇದು. ವಿದ್ಯಾರ್ಥಿಗಳ ಬೆಳವಣಿಗೆ, ಉತ್ತಮ ನಿರ್ವಹಣೆ. ಬಟ್ ಡಿಸಿಪ್ಲಿನ್ ಮೆಥಡಿಗೆ ಬಂದರೆ ಡಿಸಿಪ್ಲಿನ್ ತುಂಬ ಲೋ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೇನ್ ಕೀ ಪಾಯಿಂಟ್ಸ್ ಏನು: ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ, ಶಿಕ್ಷಕರು ಫೆಸಿಲಿಟೇಟರ್ ಆಗಿರ್ತಾರೆ, ಕಡಿಮೆ ನಿಯಂತ್ರಣ, ಸ್ವಯಂ ಅಧ್ಯಯನಕ್ಕೆ ಅನುಕೂಲ. ಸೊ ಸೆಲ್ಫ್ ಲರ್ನಿಂಗ್ನ ಕಲಿತಾರೆ ಮಕ್ಕಳು ಇದರಿಂದ ಅಂತಲೇ ಹೇಳ್ಬೋದು. ಸೊ ಫೇರ್ ಟೀಚರ್ ಗಿವ್ ಕಂಪ್ಲೀಟ್ ಫ್ರೀಡಮ್ ಟು ಸ್ಟೂಡೆಂಟ್ ಟು ಟೀಚ್, ಆ್ಯಕ್ಟ್ ಆ್ಯಸ್ ಎ ಫೆಸಿಲೇಟರ್ ಆ್ಯಂಡ್ ಡಸ್ ನಾಟ್ ಇಂಟ್ರಾಕ್ಟ್ ಸಚ್ ಎ ಸ್ಟೂಡೆಂಟ್ ಆ್ಯಕ್ಟಿವಿಟಿ. ಸ್ಟೂಡೆಂಟ್ ಲರ್ನ್ ಇಂಡಿಪೆಂಡೆಂಟ್ಲಿ. And key points: full freedom to student, teacher act a facilitator, less control, suitable for mature learners. So here self confidence building. So here, so 3 method is there. So what is the first method? First method is ಡೆಮೋಕ್ರೆಟಿಕ್ ಟೀಚರ್, ಪ್ರಭುತ್ವ ಶಿಕ್ಷಣ. ಇದು ಟೀಚರ್ ಸೆಂಟರ್ಡ್ ಮೆಥಡ್. ನಾಟ್ ಓನ್ಲಿ ಟೀಚರ್ ಸೆಂಟರ್ಡ್ ಮೆಥಡ್, ಇದರಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹೈ ಚಾನ್ಸಸ್ ಟು ಲರ್ನರ್ಸ್. ಸೊ ಇದು ಕೂಡ ಇದೇನು ಮೇಯ್ನಾಗಿ ಶಿಕ್ಷಕ ಕೇಂದ್ರಿತ ವಿಧಾನ ಆಗಿರುತ್ತೆ. ಸೆಕೆಂಡ್ ಒನ್ ಆಟೋಕ್ರಾಟಿಕ್ ಟೀಚರ್, ನಿರಂಕುಶ ಶಿಕ್ಷಣ ಆಗಿರ್ಬೋದು. ಹಾಗೆ ಥರ್ಡ್ ಟೈಪ್ ಏನಾಗಿರುತ್ತೆ, ಸ್ವತಂತ್ರ ಶಿಕ್ಷಕ, ಅದ ನಿಯಂತ್ರಣರಹಿತ ಶಿಕ್ಷಕ, ಲೇಜಿ ಫೇರ್ ಟೀಚರ್ ಮೀನ್ಸ್ ಇದು ಚಿಲ್ಡ್ರನ್ ಸೆಂಟರ್ಡ್ ಮೆಥಡ್ ಆಗಿರುತ್ತೆ, ಫುಲ್ ಫ್ರೀಡಮ್ ಇರುತ್ತೆ. ಸೊ ಈ ಕಂಪ್ಯಾರಿಸನ್ ಟೇಬಲ್ ನೋಡೋಣ. ಸೊ ಕಂಪ್ಯಾರಿಸನ್ ಟೇಬಲ್ ಹೇಗಿರುತ್ತೆ, ಸೊ ನೋಡಿ, ಫಸ್ಟ್ ಟೈಪ್ಸ್ 3 ಟೈಪ್ಸ್: ಡೆಮೋಕ್ರೆಟಿಕ್, ಆಟೋಕ್ರಾಟಿಕ್, ಲೇಜಿನೆಫೇರ್. ಕಂಟ್ರೋಲ್ ಬಂದು ಡೆಮೋಕ್ರೆಟಿಕಲ್ಲಿ ಮೀಡಿಯಮ್ ಕಂಟ್ರೋಲ್ ಇರುತ್ತೆ, ಬಿಕಾಸ್ ಸ್ಟೂಡೆಂಟ್ ಮತ್ತು ಟೀಚರ್ ಸಮಾನವಾದ ಅವಕಾಶ ಇರೋದ್ರಿಂದ ಇದು ಮೀಡಿಯಮ್ ಕಂಟ್ರೋಲ್. ಬಟ್ ಆಟೋಕ್ರಾಟಿಕ್ ಬಂದು ಐ, ಬಿಕಾಸ್ ದಟ್ ಈಸ್ ಟೀಚರ್ ಸೆಂಟರ್ಡ್ ಮೆಥಡ್. ಥರ್ಡ್ ಮೆಥಡ್ ಈಸ್ ಲೋ, ಬಿಕಾಸ್ ದಟ್ ಈಸ್ ಚಿಲ್ಡ್ರನ್ ಸೆಂಟರ್ಡ್ ಮೆಥಡ್. ಸೊ ಸ್ಟೂಡೆಂಟ್ ಫ್ರೀಡಮ್ ಏನಿರುತ್ತೆ, ಹೈ ಇರುತ್ತೆ. ಸೆಕೆಂಡ್ ಒನ್ ಲೋ, ಬಟ್ ಥರ್ಡ್ ಒನ್ ವೆರಿ ಹೈ. ಸೊ ಬೆಸ್ಟ್ ಯಾವುದೇ ರೀತಿ MCQ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟೇಬಲ್ ನೋಡ್ಕೊಳ್ಳಿ ನೀಟಾಗಿ. ಬೆಸ್ಟ್ ಫಾರ್ ಎಫೆಕ್ಟಿವ್ ಲರ್ನಿಂಗ್ ಯಾವುದ್ರಲ್ಲಿದೆ, ಎಫೆಕ್ಟಿವ್ ಲರ್ನಿಂಗ್ ಫಸ್ಟ್ ಮೆಥಡ್ ಡೆಮೋಕ್ರೆಟಿಕ್, ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಕದಲ್ಲಿ ಇದೆ, ಬಿಕಾಸ್ ಅಲ್ಲಿ ಟೀಚರ್ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅವಕಾಶ ಇರೋದ್ರಿಂದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು, ಚರ್ಚೆ ಮಾಡ್ಬೋದು,
ಹೇಳ್ಕೋಬೋದು, ಸಮಸ್ಯೆಗಳಿದ್ರೆ ಹೇಳ್ಕೋಬೋದು. ಸೊ ಅದರಿಂದ ಅದು ಎಫೆಕ್ಟಿವ್ ಲರ್ನಿಂಗ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ಡಿಸಿಪ್ಲಿನ್. ಸೆಕೆಂಡ್ ಒನ್ ಏನಾಗಿರುತ್ತೆ, ಡಿಸಿಪ್ಲಿನ್, ಬೆಸ್ಟ್ ಫಾರ್ ಡಿಸಿಪ್ಲಿನ್. ಆ್ಯಂಡ್ ಥರ್ಡ್ ಒನ್ ಇಂಡಿಪೆಂಡೆಂಟ್ ಲರ್ನ್. ಸೊ ಸೆಲ್ಫ್ ರೀಡಿಂಗ್ನ ಡೆವಲಪ್ ಮಾಡ್ಕೋತಾರೆ ಮಕ್ಕಳು. ಇಂಡಿಪೆಂಡೆಂಟಾಗಿ ಬೆಳೆಯೋದಕ್ಕೆ ಮೆಚ್ಯೂರಿಟಿನ ಡೆವಲಪ್ ಆಗುತ್ತೆ. ಸೊ ಇದು ಇವತ್ತಿನ ಕ್ಲಾಸ್. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅತಿ ಹೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ಕಮೆಂಟ್ ಮಾಡಿ, ಯಾವ್ಯಾವ ಥರ ವೀಡಿಯೋ ಹಾಕ್ಬೋದು, ಹಾಗೆ ವೀಡಿಯೋ ಹೇಗಿದೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.